ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಮಾಡೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸೊ ನಾನು ಈಗ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಚಾಪ್ಟರ್ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಬರುತ್ತೆ. ಸೊ ಆಲ್ರೆಡಿ ನಾನು 4 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಮಾಡ್ತಾ ಇರೋವಂಥ ವೀಡಿಯೋ 5ನೇ ವೀಡಿಯೋ. ನಾನು ಇವತ್ತು ಎಲೆಕ್ಟ್ರೋನೆಗೆಟಿವ್ ಬಗ್ಗೆ ಹೇಳೋಣ ಅಂತ ಹೇಳ್ಕೊಳ್ತಾ ಇದ್ದೀನಿ. ಎಲೆಕ್ಟ್ರೋನೆಗೆಟಿವ್ ಅಂದರೆ ಏನು, ಅದರ ಟ್ರೆಂಡ್ಸು, ಗ್ರೂಪಲ್ಲಿ ಏನಾಗುತ್ತೆ, ಪೀರಿಯಡಲ್ಲಿ ಏನಾಗುತ್ತೆ, ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಗೊತ್ತಿದೆ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಅದು ನಮ್ಮದು ವಂಡರ್ಫುಲ್ ಟೇಬಲ್ ಎಬವ್ ಮ್ಯಾನ್ ಹ್ಯಾಸ್ ಮೇಡ್. ಸೊ ನಿಯರ್ಲಿ ಒಂದು 75 to 200 ಇಯರ್ಸ್ ಅದಕ್ಕೆ ಸ್ಟ್ರಗಲ್ ಮಾಡಿ ನಮಗೆ ಏನಿದೆಯಲ್ಲ ಪಿರಿಯಾಡಿಕ್ ಟೇಬಲ್ ನಾವೇನು ನೋಡ್ತಾ ಇದ್ದೀವಲ್ಲ ಆ ಥರ ಕಾಂಪ್ಯಾಕ್ಟಾಗಿ ವಿಚ್ ಗೋಯಿಂಗ್ ಟು ಕಂಟೈನ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆ ಥರ ಸಿಗ್ತಾ ಇದೆ. ಸೊ ಆ್ಯಕ್ಚುಲಿ ನಾವು ಮೆಂಡಲೀಫ್ನ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಆ್ಯಕ್ಚುಲಿ ಆ ಒಂದು ಪಿರಿಯಾಡಿಕ್ ಟೇಬಲಲ್ಲಿ ಹ್ಯಾಸ್ ಅರೇಂಜ್ ದಿ ಎಲಿಮೆಂಟ್ ಬೇಸ್ಡ್ ಆನ್ ದರ್ ಅಟಾಮಿಕ್ ಮಾಸಸ್. ಲೇಟರ್ ಅಕಾರ್ಡಿಂಗ್ ಟು ಮಾಡರ್ನ್ ಪಿರಿಯಾಡಿಕ್ ಲಾ ಪ್ರಕಾರ ವಿ ಆರ್ ಗೋಯಿಂಗ್ ಟು ಅರೇಂಜ್ ಈಗಿರುವಂಥದ್ದು ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಇಟ್ ಈಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದೇರ್ ಅಟಾಮಿಕ್ ನಂಬರ್ಸ್. ಸೊ ಅದನ್ನು ರೋಸಲ್ಲಿ ಕಾಲಮ್ಸಲ್ಲಿ ನಾವು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿದ್ವಿ. ರೋಸ್ನೆಲ್ಲ ನಾವೇನಂತ ಕರಿತೀವಿ, ಪೀರಿಯಡ್ಸ್ ಅಂತ ಕರಿತೀವಿ. ದರ್ ಆರ್ 7 ಪೀರಿಯಡ್ಸ್ ಇದೆ. ಆ ಥರ ಕಾಲಮ್ಸ್ ಏನಿದೆಯಲ್ಲ ಅದನ್ನು ಗ್ರೂಪ್ಸ್ ಅಂತ ಕರೀತಾರೆ, ಫ್ಯಾಮಿಲಿ ಅಂತ ಕರೀತಾರೆ. ಫಸ್ಟ್ ಮೆಂಬರ್ ಯಾರಿದೆಯಲ್ಲ ಆ ಮೆಂಬರ್ದು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಅಂದ್ಕೊಂಡು ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಹ್ಯಾಲಜನ್ ಫ್ಯಾಮಿಲಿ ಆ ಥರ ನಾವು ಹೇಳ್ತಾ ಹೋಗ್ತೀವಿ. ಸೊ ಈಗ ಏನಾಗ್ತಿದೆ ಅಂದರೆ ಪಿರಿಯಾಡಿಕ್ ಟೇಬಲಲ್ಲಿ ಏನಾಗಿದೆ, ವಿ ಹ್ಯಾವ್ ಅರೇಂಜ್ ದಿ ಎಲಿಮೆಂಟ್ ಇದು ಇನ್ಕ್ರೀಸಿಂಗ್ ಆರ್ಡರ್. ಸೊ ಲೋಯೆಸ್ಟ್ ಒನ್ ಯಾವುದಿದೆ, ಒನ್ ಇದೆ ಹೈಡ್ರೋಜನು, 118 ಆಸೋನಿಯನ್ ಅಂತ ಹೇಳ್ತೀವಿ. ಈಗ ರೀಸೆಂಟಾಗಿ ಮಾಡಿರುವಂಥದ್ದು ಅದಿದೆ. ಸೊ ನಮ್ಗೆ ಇರುವಂಥ ಪಿರಿಯಾಡಿಕ್ ಟೇಬಲ್ಲಿ 118 ಎಲಿಮೆಂಟ್ಗಳಿವೆ. ಆ ಎಲಿಮೆಂಟ್ಗಳೆಲ್ಲ ಏನು ಮಾಡಿದ್ವಿ, ಸಿಸ್ಟಮ್ಯಾಟಿಕ್ ಆಗಿ ರೋಸಲ್ಲಿ ಕಾಲಮ್ಸಲ್ಲಿ ಅರೇಂಜ್ ಮಾಡಿದ್ದಾರೆ. ಹೇಗೆ ಬೇಕೋ ಹಂಗೆ ಅರೇಂಜ್ ಮಾಡಿಲ್ಲ, ಅದನ್ನು ಅಂದರೆ ನೀಟಾಗಿ ಪ್ಲ್ಯಾನ್ ಮಾಡಿ ಅದನ್ನು ಅರೇಂಜ್ ಮಾಡಿದ್ದಾರೆ. ಸೊ ಇದರಿಂದ ನನಗೆ ಏನು ಲಾಭ ಆಗುತ್ತೆ ಅಂತಂದರೆ, ಈಗ ಹೊಸ ಎಲಿಮೆಂಟ್ಸ್ ಅಥವಾ ಈಗ ಇರೋವಂಥ ಎಲಿಮೆಂಟ್ದು ಪ್ರಾಪರ್ಟೀಸ್ನ ಅನಲೈಸ್ ಮಾಡೋಕ್ಕೂ ಆಗುತ್ತೆ. ಹೊಸ ಅವೆನ್ಯೂಸ್ ಅಥವಾ ನಾನು ಏನೋ ಹೊಸದು ಮಾಡಬೇಕು ಅಂದ್ರೂ ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್ ಅಂತ ಚೆಕ್ ಮಾಡೋಕ್ಕೂ ನನಗೆ ಪಿರಿಯಾಡಿಕ್ ಟೇಬಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಈ ಪಿರಿಯಾಡಿಕ್ ಟೇಬಲ್ ಏನಿದೆ ಇಟ್ಸ್ ಬೇಸ್ಡ್ ಆನ್ ದರ್ ಅಟಾಮಿಕ್ ನಂಬರ್. ಸೊ ರೋಸಲ್ಲಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ ಅಂದರೆ ಆರಿಜಾಂಟಲ್ ರೋಸ್ ಪೀರಿಯಡ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟ್ಗೆ ಏನಾಗ್ತಾ ಇದೆ ಕಾನ್ಸಿಕ್ಯೂಟಿವ್ ಆಗಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಸೋಡಿಯಮ್ಗೆ 11 ಇದ್ದರೆ ಮೆಗ್ನೀಷಿಯಮ್ಗೆ 12 ಆಗುತ್ತೆ. ಆ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ನೀವು ಗ್ರೂಪ್ಗೆ ತೊಗೊಂಡ್ರೆ ಸೋಡಿಯಮ್ಗೆ 11 ಇದೆ ಅಂದರೆ ಆ ಸೋಡಿಯಂ ಕೆಳಗಡೆ ಬರುವಂಥದ್ದು ಪೊಟ್ಯಾಷಿಯಮು ಅದಕ್ಕೆ 23 ಇದೆ. ಸೊ ಅಟಾಮಿಕ್ ನಂಬರ್ ಅವಾಗ ಅಟಾಮಿಕ್ ನಂಬರ್ ಏನಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪೀರಿಯಡಲ್ಲಿ ಏನಾಗುತ್ತೆ ಕಾನ್ಸಿಕ್ಯೂಟಿವ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಒಂದೊಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಪೀರಿಯಡ್ಗೆ ಗ್ರೂಪ್ಗೆ ತೊಗೊಂಡ್ರೆ ನೀವು ಅಲ್ಲೇನಾಗುತ್ತೆ ಅಂದರೆ ಅದನ್ನು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂದರೆ ಆಫ್ಟರ್ ಎ ಸರ್ಟನ್ ಇಂಟರ್ವಲ್ ಆಫ್ ಟೈಮ್, ಆಫ್ಟರ್ ಎ ಪಿರಿಯಾಡಿಸಿಟಿ ಆಫ್ ಸಮ್ ಎಲಿಮೆಂಟ್ ಇಟ್ ವಿಲ್ ಕಮ್ ಬ್ಯಾಕ್, ದ ಎಲಿಮೆಂಟ್ ವಿಲ್ ರಿಪೀಟ್ ಹ್ಯಾವಿಂಗ್ ದಿ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಸೊ ಅದನ್ನು ಯಾವ ಬೇಸಿಸ್ ಮೇಲೆ ಮಾಡಿದ್ದೀವಿ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಮಾಡಿದ್ದೀವಿ. ಆ ಗ್ರೂಪಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳಿಗೂ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸು ಸೇಮ್ ಇರುತ್ತೆ. ಆ ರೀತಿಯಾಗಿ ಅದನ್ನು ಅರೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ನನಗೆ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆಂದರೆ ಯಾವುದೇ ಒಂದು ಎಲಿಮೆಂಟು ಕೆಮಿಕಲ್ ರಿಯಾಕ್ಷನ್ಸ್ ಆದಾಗಲೇ ಅದರದ್ದು ಕೆಮಿಕಲ್ ರಿಯಾಕ್ಷನ್ಸ್ ನಾವು ಹೇಳ್ತಾ ಹೋಗೋದು. ಆ ಕೆಮಿಕಲ್ ರಿಯಾಕ್ಷನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಅಥವಾ ಕೆಮಿಕಲ್ ಬಾಂಡಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಮೇಲೆ, ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಇದನ್ನು ಅದು ಯಾವ ಥರ ಇದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವು ಗ್ರೂಪ್ನ ಸ್ಟಡಿ ಮಾಡ್ತೀವಿ. ಫಸ್ಟ್ ಮೆಂಬರ್ನ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳ್ತೀವಿ. ಆ ಗ್ರೂಪಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗೂ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸು ಸೇಮ್ ಇರುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ದೇರ್ಫೋರ್ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್. ಅಕ್ರಾಸ್ ದಿ ಪೀರಿಯಡ್ನ ನೀವು ತೊಗೊಂಡ್ರೆ ಅಲ್ಲೇನಾಗ್ತಾ ಇದೆ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಏನು ಆಲ್ಟ್ರ್ ಆಗ್ತಾ ಇಲ್ಲ. ಆದರೆ ಗ್ರ್ಯಾಜುಯಲಿ ನಾವೇನು ಹೇಳ್ತೀವಿ, ಪಿರಿಯಾಡಿಕಲಿ ದೆನ್ ವಿಲ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಿ ಪ್ರಾಪರ್ಟೀಸ್. ಯಾಕೆಂದರೆ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ವೇಲೆನ್ಸೀಸ್. ಈಗ ಇರೋವಂಥ ಪಿರಿಯಾಡಿಕ್ ಟೇಬಲ್ನ ನಾವು 4 ಬ್ಲಾಕ್ ಥರ ಕ್ಲಾಸಿಫೈ ಮಾಡಿದ್ದೀವಿ. ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್ ಅಂತ. ಸೊ ಎಫ್ ಬ್ಲಾಕ್ನ ಡೌನ್ ದಿ ಪೀರಿಯಡ್ ಮಾಡ್ಕೊಂಡಿದ್ದೀವಿ. ಫಸ್ಟು ಎಸ್ ಬ್ಲಾಕ್ ಇದೆ, ಅದು ಮೆಟಲ್ಸ್ ಅಂತ ಕರಿತೀವಿ. ಪಿ ಬ್ಲಾಕ್ ಇದೆ, ಜನರಲಿ ದೇ ಆರ್ ನಾನ್ ಮೆಟಲ್ಸ್. ಮಧ್ಯದಲ್ಲಿ ಎಸ್ ಮತ್ತು ಪಿ ಮಧ್ಯದಲ್ಲಿ ಇದೆಯಲ್ಲ ಅದಕ್ಕೆ ಡಿ ಬ್ಲಾಕ್ ಅಂತ ಹೇಳ್ತೀವಿ, ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಎಸ್ ಬ್ಲಾಕ್ಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಅಗೇನ್ ಪಿ ಬ್ಲಾಕಲ್ಲಿ 13 to ಗ್ರೂಪ್ 18 ಅದೆಲ್ಲ ಪಿ ಬ್ಲಾಕಲ್ಲಿ ಬರುತ್ತೆ. ಡಿ ಬ್ಲಾಕ್ ವಿಚ್ ಇಸ್
inserted between S and P because they're going to have the transition of their property from S to P. ಹಾಗಾಗಿ ಅದನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾರೆ, ಅದು ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರೀತಾರೆ. ಹೆಫ್ ಬ್ಲಾಕ್ನ ನಾವೇನು ಮಾಡಿದ್ವಿ, ಡೌನ್ ದಿ ಪೀರಿಯಾಡಿಕ್ ಟೇಬಲ್ನ ಅರೇಂಜ್ ಮಾಡಿದ್ವಿ ಇನ್ ಆರ್ಡರ್ ಟು ಅವಾಯ್ಡ್ ದಿ ರಾವಣನ ತಲೆ ಥರ ಆಗ್ಬಿಡ್ತಿತ್ತು, ದೊಡ್ಡದಾಗ್ಬಿಡ್ತಿತ್ತು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮೋರೋವರ್ ಆ ಲ್ಯಾಂಥನೈಟ್ಸು ಆಕ್ಟನೈಟ್ಸು ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಸಿಮಿಲರ್ ಎಲಿಮೆಂಟ್ಸ್. ಹಂಗಾಗಿ ಅದನ್ನು ನಾವು ಕೆಳಗಡೆಗೆ ಸಿಚುಯೇಟ್ ಮಾಡ್ಕೊಂಡಿದ್ವಿ. ಸೊ ಹೈಡ್ರೋಜನ್ನು ವಿತ್ ವಿತ್ ಒನ್ ಎಸ್ ಎಲಿಮೆಂಟ್ ಯುನಿಕ್ ಪೊಸಿಷನ್ ಇದೆ ಪಿರಿಯಾಡಿಕ್ ಟೇಬಲ್. ಆ ಥರ ಮೆಟಲ್ಸ್ ಇರ್ತವೆ, ನಾನ್ ಮೆಟಲ್ಸ್ ಇರ್ತವೆ. ಮೆಟಲ್ಸ್ ಅಂದರೆ ಎಸ್ ಬ್ಲಾಕ್ ಎಲ್ಲ ಮೆಟಲ್ಸು, ಆ ಥರ ಡಿ ಬ್ಲಾಕು ಮೆಟಲ್ಸ್ ಇದೆ. ಪಿ ಏನಾಗಿದೆ, ನಾನ್ ಮೆಟಲ್ಸ್ ಇದೆ. ಪಿನಲ್ಲಿ ಏನಾಗುತ್ತೆ ಅಂದರೆ ಸಮ್ ಆಫ್ ದೆಮ್ ದೇ ಆಲ್ಸೋ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ನಾನ್ ಮೆಟಲ್ಸ್, ಎರಡೂ ಪ್ರಾಪರ್ಟಿ ಇರುತ್ತೆ. ಅಂಥದಕ್ಕೆ ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ ಅಥವಾ ಸೆಮಿ ಮೆಟಲ್ಸ್ ಅಂತ ಕರಿತೀವಿ. So a metallic character increases with increase in atomic number in a group and decreases from left to right in the period. Physical and chemical properties of the elements vary periodically with their atomic numbers. After certain interval of time periodically ಏನಾಗ್ತವೆ, ರಿಪೀಟ್ ಆಗ್ತಾ ಹೋಗ್ತವೆ. ಅಂಥ ಪ್ರಾಪರ್ಟೀಸ್ಗೆ ನಾವು ಏನಂತ ಕರಿತೀವಿ, periodic properties ಅಂತ ಕರಿತೀವಿ. The properties of element which show the gradual change when we move left to right in the period and from top to bottom in the group, ಅದಕ್ಕೆ ನಾವೇನಂತ ಕರಿತೀವಿ, ಪ್ರಾಪರ್ಟೀಸ್ ಅಂತ ಕರಿತೀವಿ. 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಅಟಾಮಿಕ್ ಸೈಜ್, ಅಯನೈಸೇಷನ್ ಎಂಥಾಲ್ಪಿ ಅಥವಾ ಅಯನೈಸೇಷನ್ ಎನರ್ಜಿ ಅಂತ ಕರೀತಾರೆ. ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಥವಾ ಎಲೆಕ್ಟ್ರಾನ್ ಅಫಿನಿಟಿ ಅಂತಾರೆ. ಇಲ್ಲಾಂದರೆ 4ನೇದು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತಾರೆ. ಸೊ ನೀವು ಯಾವುದಾದ್ರೂ ತೊಗೊಳ್ಳಿ, ಅದು ಎಲ್ಲ ಏನಾಗುತ್ತೆ, ಆಫ್ಟರ್ ಎ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಆ ಎಲಿಮೆಂಟ್ ರಿಪೀಟ್ ಆಗುತ್ತೆ. ಎಲಿಮೆಂಟ್ ರಿಪೀಟ್ ಆಗೋದಕ್ಕೋಸ್ಕರ ಈ ಪ್ರಾಪರ್ಟಿನೂ ಏನಾಗ್ತಾ ಹೋಗುತ್ತೆ, ಗ್ರ್ಯಾಜುಯಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾನು ಆಲ್ರೆಡಿ 3 ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋವಂಥದ್ದು 4ನೇದು ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಮಿಕ್ಕಿದೆ 3 ಏನಿದೆಯಲ್ಲ, ದಟ್ ಡಿಪೆಂಡ್ಸ್ ಅಪಾನ್ ಆಟಮ್ ಅಲ್ಲಿ. ಆದರೆ ಈ ಎಲೆಕ್ಟ್ರೋನೆಗೆಟಿವಿಟಿ ಇದೆಯಲ್ಲ, ಇಟ್ ಇಸ್ ಎ ಕಂಪೇರಬಲ್ ಪ್ರಾಪರ್ಟಿ. ಅಂದರೆ ಯುನೀಕಾಗಿ ಒಂದೇ ಒಂದು ಎಲಿಮೆಂಟಿಂದ ಹೇಳೋಕ್ಕಾಗಲ್ಲ. ಆ ಎಲಿಮೆಂಟ್ ಯಾವುದ್ರ ಜೊತೆ ಲಿಂಕ್ ಆಗಿದೆ, ಶೇರ್ ಆಗಿದೆ ಅಥವಾ ಯಾವುದ್ರ ಜೊತೆ ಬಾಂಡ್ ಫಾರ್ಮೇಷನ್ ಮಾಡಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎ ಕ್ವಾಂಟಿಟೇಟಿವ್ ಮೆಜರ್ ಆಫ್ an ability of an atom to attract the shared pair of electron to itself in a covalent bond is called as electronegativity. ಸೊ ನಿಮ್ಗೆ ಗೊತ್ತು, ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಕೋವಲೆಂಟ್ ಬಾಂಡ್ ಇರುತ್ತೆ. ಆ ಕೋವಲೆಂಟ್ ಬಾಂಡ್ ಏನು ಹೇಗೆ ಫಾರ್ಮೇಷನ್ ಆಗಿರುತ್ತೆ, ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಆದರೆ ಒನ್ಸ್ ದ ಬಾಂಡ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಟು ವಿಚ್ ಒನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಆ ಕಡೆಗೆ ಎಲೆಕ್ಟ್ರಾನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಂತೆ, ಇಟ್ ಈಸ್ ಮೋರ್ ಟುವರ್ಡ್ಸ್ ದಟ್ ಆಟಮ್ ಇರುತ್ತೆ. ಸೊ ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಯಾವುದು ತನ್ನ ಕಡೆಗೆ ಎಳ್ಕೊಳ್ಳುತ್ತಲ್ಲ ಅದಕ್ಕೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತ ಹೇಳ್ತೀವಿ. ಗ್ರೇಟರ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಆಟಮ್, ಗ್ರೇಟರ್ ವಿಲ್ ಬಿ ಇಟ್ಸ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ಎ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಒಂದು ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ ಎರಡು ಎಲೆಕ್ಟ್ರಾನ್ ಬೇಕು. ಆ 2 ಎಲೆಕ್ಟ್ರಾನು ಯಾವುದು ತನ್ನ ಕಡೆಗೆ ಜಾಸ್ತಿ ಪುಲ್ ಮಾಡ್ಕೊಳ್ಳುತ್ತಲ್ಲ ಅಂಥ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಅಂತ ಹೇಳ್ತೀವಿ. Unlike the other periodic properties such as ionization energy, electron gain enthalpy, it is not related to a single individual atom. It is related to the atom bounded to it. ಅದು ಯಾವ ಜೊತೆಗೆ ಬಾಂಡ್ ಫಾರ್ಮೇಷನ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. Unlike the ionization enthalpy, electron gain enthalpy, it is not the measurable quantity. ಸೊ ಇದನ್ನು ಎಕ್ಸಾಕ್ಟ್ಲಿ ಇಷ್ಟೇ ವ್ಯಾಲ್ಯೂ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನಾವು ಏನು ಮಾಡಬೇಕಾಗತ್ತೆ, ಕಂಪೇರ್ ಮಾಡಿ ಹೇಳಬೇಕಾಗತ್ತೆ. ಇಟ್ಸ್ ಆಲ್ವೇಸ್ ಎ ಕಂಪ್ಯಾರಿಟಿವ್. ಸೊ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಇದು ಹೀಗಿದ್ರೆ ಈಗ ಆಗುತ್ತೆ ಅಂತ ಕಂಪೇರ್ ಮಾಡಿ ನಾನು ಹೇಳ್ತಾ ಹೋಗ್ತೀನಿ. The electronegativity of any given element is not a constant. It varies depending upon the element with it is bound. ಯಾವ್ದು ಜೊತೆಗೆ ಅದು ಬೌಂಡ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. However, the number of numerical scales of the electronegativity elements are used. ಪೌಲಿಂಗ್ ಸ್ಕೇಲ್ ಅಂತ ಹೇಳ್ತಾರೆ, ಮುಲಿಕನ್ ಸ್ಕೇಲ್ ಅಂತ ಹೇಳ್ತಾರೆ, ರಾಸ್ಕೋಸ್ ಸ್ಕೇಲ್ ಅಂತ ಬೇರೆ ಸ್ಕೇಲ್ನ ಯೂಸ್ ಮಾಡ್ತಾರೆ. ಬಟ್ ಪಾಪ್ಯುಲರ್ ಆಗಿರುವಂಥದ್ದು, ಈಸಿ ಆಗಿರುವಂಥದ್ದು ಲಿನಿಯಸ್ ಪೌಲಿಂಗ್ ಸ್ಕೇಲ್ ಅಥವಾ ಪೌಲಿಂಗ್ ಸ್ಕೇಲ್ ಅಂತ ಹೇಳ್ತಾರೆ. ಅವನು ಅಮೆರಿಕನ್ ಸೈಂಟಿಸ್ಟು 1922 ಇದನ್ನು ಆರ್ಬಿಟ್ರರಿ ಆಗಿ ಅಸೈನ್ ಮಾಡ್ತಾನೆ. 4 ಮ್ಯಾಕ್ಸಿಮಮ್ 4 ಫ್ಲೋರಿನ್ಗೆ ಅಂತ ಹೇಳ್ತಾನೆ. ಕನ್ಸಿಡರ್ ಟು ಬಿ ದಿ ಹೈಯೆಸ್ಟ್ ಎಬಿಲಿಟಿ ಆಫ್ ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ಸ್. ಫ್ಲೋರಿನ್ ಇಸ್ ಆಟಮ್ ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯೆಸ್ಟ್ ಎಲೆಕ್ಟ್ರಾನಿಕ್ ಪವರಿಂಗ್ ಅಂದರೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಯಾವುದು, ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಯಾವುದು ಅಂತಂದರೆ ಫ್ಲೋರಿನ್ ಅಂತ ನಾವು ಹೋಗ್ತೀವಿ. ಸೊ ಇದು ಹೇಗಾಗುತ್ತೆ, ಟ್ರೆಂಡ್ ಏನಾಗ್ತಾ ಹೋಗುತ್ತೆ, ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ ನೋಡೋಣ. ಸೊ ಅದಕ್ಕೆ ನಾನು ಫಸ್ಟ್ ಪೀರಿಯಡ್ನ ತೊಗೊಳ್ತಾ ಇದ್ದೀನಿ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಸಲ್ಫರ್, ಫ್ಲೋರಿನ್ ಸೆಕೆಂಡ್ ಪೀರಿಯಡು. ಅದೇ ಥರ ಥರ್ಡ್ ಪೀರಿಯಡ್ನ ತೊಗೊಂಡ್ರೆ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಅಂತ ತೊಗೊಂಡ್ರೆ ನೋಡ್ಕೊಳ್ಳಿ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಇದೆ, ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ.
ಅದೇ ಥರ ನೀವು ಡೌನ್ ದಿ ಪೀರಿಯಡ್ ಅಂದರೆ ಸೆಕೆಂಡ್ ಥರ್ಡ್ ಇದನ್ನು ಪೀರಿಯಡ್ನ ತೊಗೊಂಡ್ರೆ ಅದಕ್ಕೆ ಅದ್ರ ಥರನೇ ಇರುತ್ತೆ. ಅದು ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ. ಇವ್ರು 1 ಇದ್ದಿದ್ದು ಏನಾಯಿತು 0.9 ಆಯಿತು, ಬೆರ್ಲಿಯಮ್ ಏನಾಯಿತು 1.5 ಆಯಿತು, ಮೆಗ್ನೀಷಿಯಮ್ ಏನಾಯಿತು 1.2. ಇದೇನಾಗ್ತಿದೆ ಬೆರ್ಲಿಯಮು ಇದು ಲಿಥಿಯಮು ಸೋಡಿಯಮು ಹೀಗೆ ನೋಡಿದ್ರೆ ನೀವು ಅಲಾಂಗ್ ದಿ ರೋನ ನೋಡಿದ್ರೆ ಅವಾಗ ಏನಾಗುತ್ತೆ ಅದು ಗ್ರೂಪಲ್ಲಿರುತ್ತೆ. ಸೊ ಆ ಥರ ನೋಡಿದಾಗ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಇದೆ ಅದು ಇನ್ಕ್ರೀಸ್ ಆಗ್ತಾ ಇದೆ. ಸೋಡಿಯಮ್ಗೆ 0.9 ಇದ್ದರೆ ಕ್ಲೋರಿನ್ಗೆ 3 ಇದೆ. ಆ ಥರ ಲಿಥಿಯಮ್ಗೆ 1 ಇದ್ದರೆ ಫಸ್ಟ್ ಎಲಿಮೆಂಟ್ ಆಫ್ ದಟ್ ಪೀರಿಯಡ್ ಅದಕ್ಕೆ 1 ಇದ್ದರೆ ಲಾಸ್ಟ್ ಎಲಿಮೆಂಟ್ ಏನಿದೆಯಲ್ಲ ಅದಕ್ಕೆ ಕ್ಲೋರಿನ್ ಇದೆ. ಹ್ಯಾಲಜನ್ಸ್ನ ನೋಬಲ್ ಗ್ಯಾಸಸ್ನ ಕನ್ಸಿಡರ್ ಮಾಡೋಣ ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ದ ಯೂನಿಕ್ ಪ್ರಾಪರ್ಟಿ. ಯಾವುದ್ರ ಜೊತೆ ಆಗಲ್ಲ, ಯಾವುದೇ ಒಂದು ಪಿರಿಯಾಡಿಕ್ ಪ್ರಾಪರ್ಟೀಸ್ನ ಕನ್ಸಿಡರ್ ಮಾಡಿದಾಗ ನೋಬಲ್ ಗ್ಯಾಸಸ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಅಪ್ ಟು 17th ಗ್ರೂಪ್ ನಾವು ತಗೊಳ್ತಾ ಹೋಗ್ತೀವಿ. In general, the electronegativity increases on moving from left to right in the period. This is due to increase in effective nuclear charge, decrease in atomic size. ನಿಮ್ಗೆ ಏನಾಗ್ತಾ ಇದೆ ಪಿರಿಯಡಲ್ಲಿ ಹೋಗ್ತಾ ಇದ್ದಂಗೆ ಏನಾಗ್ತಾ ಇದೆ, ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟ್ಗೆ ನೋಡಿಕೊಂಡ್ರೆ ಫ್ರಮ್ ಲೆಫ್ಟ್ ಟು ರೈಟ್ನ ಕನ್ಸಿಡರ್ ಮಾಡಿಕೊಂಡ್ರೆ ಒಂದು ಎಲಿಮೆಂಟ್ಗೂ ಇನ್ನೊಂದು ಎಲಿಮೆಂಟ್ಗೂ ಡಿಫ್ರೆನ್ಸ್ ಏನು ಅಂದರೆ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ. ಆ ಎಲೆಕ್ಟ್ರಾನ್ ಎಲ್ಲಿಗೋಗಿ ಆಕ್ಯುಪೈ ಮಾಡ್ಕೊಳುತ್ತೆ, ಯಾವ ಸಬ್ಶೆಲಲ್ಲಿ ಇರುತ್ತೋ ಅದೇ ಸಬ್ಶೆಲ್ಗೆ ಅಟ್ಯಾಕ್ ಆಗುತ್ತೆ. ಅದೇ ಸಬ್ಶೆಲಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಅದೇ ಸಬ್ಶೆಲಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೋಸ್ಕರ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದಾಗ ಆಟೋಮೆಟಿಕಲಿ ಸೈಜ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೈಜ್ ಡಿಕ್ರೀಸ್ ಆದಾಗ ಏನಾಗುತ್ತೆ, ಇಟ್ ಈಸ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಸೊ ಹಾಗಾದಾಗ ಏನಾಗುತ್ತೆ ಅಂತಂದರೆ ಅದು ನಾವು ಅಂದರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆದಾಗ ಅದು ಅಟ್ರಾಕ್ಷನ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಇಟ್ ಈಸ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಹಂಗಾಗಿ ಏನಾಗುತ್ತೆ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಪೀರಿಯಡ್ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್. ಹಾಗಾಗಿ ಅದು ಆಗ್ತಾ ಹೋಗುತ್ತೆ. ಸೊ ಅಲಾಂಗ್ ದಿ ಫ್ಯಾಮಿಲಿ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ನಾವು ಆಲ್ಕಲಿ ಮೆಟಲ್ಸ್ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ರುಬಿಡಿಯಂ ಸೀಸಿಯಂ. ಸೊ ಫ್ಯಾಮಿಲಿ ಅಥವಾ ಗ್ರೂಪ್ ಅಂತ ತೊಗೊಂಡ್ರೆ ನಾವು ವರ್ಟಿಕಲಿ ನೋಡ್ತೀವಿ, ಇಲ್ಲ ಅಂತಂದರೆ ಆರಿಜಾಂಟಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಎಲೆಕ್ಟ್ರಾನಿಟಿ ನೋಡಿ, ಲಿಥಿಯಮ್ಗೆ 1 ಇದೆ, ಸೀಸಿಯಮ್ಗೆ 0.7 ಇದೆ, ಫ್ಲೋರಿನ್ಗೆ 4 ಇದೆ. ಅದೇ ಥರ ಅಯೋಡಿನ್ ತೊಗೊಂಡ್ರೆ 2.5 ಇದೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಡಿಕ್ರೀಸ್ ಆಗ್ತಾ ಇದೆ. ಇನ್ ಜನರಲ್ ಎಲೆಕ್ಟ್ರೋನೆಗೆಟಿವಿಟಿ ಆಟಮ್ ಡಿಕ್ರೀಸಸ್ ಆನ್ ಮೂವಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಇನ್ ಎ ಗ್ರೂಪ್. ದಿಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಂಡ್ ಇನ್ಕ್ರೀಸ್ ಇನ್ ದಿ ಅಟಾಮಿಕ್ ಸೈಜ್ by the addition of the new shells. Increased nuclear charge and simultaneously increase in the atomic cell result into lesser attraction for the outer electrons and the nucleus. Therefore, electronegativity decreases in a group from top to bottom. All the best. Thank you.